ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮೂರನೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ನೋಡೋಣ. ಕ್ರಿಯೇಟ್ ಅ ಪ್ರೋಗ್ರಾಮ್ ದಟ್ ಓನ್ಲಿ ಪ್ರಿಂಟ್ ಈವನ್ ವ್ಯಾಲ್ಯೂಸ್ ಬಿಟ್ವೀನ್ 0 and 20. ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಸಾಲ್ವ್ ಮಾಡೋದ್ರಿಂದ ನಮ್ಗೆ ಸಿ ಅಲ್ಲಿ ಲೂಪ್ ಸ್ಟೇಟ್ಮೆಂಟ್ಸ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಾಗತ್ತೆ. ಇವಾಗ ನೀವು ಈ ವಿಡಿಯೋನ ಪಾಸ್ ಮಾಡಿ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಪ್ರಕಾರ ನಿಮ್ಮ ಪ್ರೋಗ್ರಾಮ್ ಬರೋದಕ್ಕೆ ಶುರು ಮಾಡ್ಬೋದು. ನಂತರ ನಾನ್ ಬರೆದಿರೋ ಪ್ರೋಗ್ರಾಮ್ ಮತ್ತೆ ನೀವು ಬರೆದಿರೋ ಪ್ರೋಗ್ರಾಮ್ ಎರಡನ್ನೂ ವೆರಿಫೈ ಮಾಡಬಹುದು. ಈಗ ನಾನು ಸೊಲ್ಯೂಷನ್ ಬರೆಯೋದಕ್ಕೆ ಶುರು ಮಾಡ್ತೀನಿ. ಮೊದಲನೇದಾಗಿ ನನ್ನ ಹೆಡರ್ ನ ಇನ್ಕ್ಲೂಡ್ ಮಾಡ್ತೀನಿ. ಸೊ stdio.h int main return 0. ಇದು ನನ್ನ ಪ್ರೋಗ್ರಾಮ್ ಟೆಂಪ್ಲೇಟ್. ಸೊ ಇದನ್ನ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ರೆ ನಾವು ಯಾವ್ದನ್ನು ಮಿಸ್ ಮಾಡಲ್ಲ ಅಂತ ಗ್ಯಾರಂಟಿ ಆಗತ್ತೆ. ಈಗ ಇಲ್ಲಿ ಕೇಳ್ತಾ ಇರೋದು ಪ್ರಿಂಟ್ ಓನ್ಲಿ ಈವನ್ ನಂಬರ್ಸ್ ಬಿಟ್ವೀನ್ 0 and 20. ಸೊ 0 ಮತ್ತೆ 20 ಒಳಗಡೆ ನನಗೆ ಈವನ್ ನಂಬರ್ಸ್ ನ ಪ್ರಿಂಟ್ ಮಾಡ್ಕೊಂತ ಹೋಗ್ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಒಂದು ಫಾರ್ ಲೂಪ್ ನ ಬರೀತೀನಿ. ಫಾರ್ ಇಂಟ್ i equals 0 i less than 20. ಯಾಕಂದ್ರೆ ನಂಗೆ 20 ಒಳಗಡೆ ಬೇಕು. i ಪ್ಲಸ್ ಪ್ಲಸ್. ಸೊ ಪ್ರತಿಯೊಂದು ಸತಿ ನನ್ನ i ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಇದ್ರೊಳಗಡೆ ನಾನು ಈವನ್ ವ್ಯಾಲ್ಯೂಸ್ ನ ಮಾತ್ರ ಬರಿಬೇಕಲ್ವಾ. ಸೊ ಒಂದು ಇಫ್ ಸ್ಟೇಟ್ಮೆಂಟ್ ನ ಹಾಕ್ತೀನಿ. ಇಫ್ i ಡಿವಿಸಿಬಲ್ ಬೈ 2 ಈಕ್ವಲ್ಸ್ 0 ಅಂದ್ರೆ 2 ಇಂದ ಡಿವೈಡ್ ಆಗ್ತೆ ಅಂದ್ರೆ ಅದು ನನಗೆ ನನ್ನ ಈವನ್ ನಂಬರ್. %d/t ಟ್ಯಾಬ್ ಸ್ಪೇಸ್ ಕೊಡೋಣ. i ನ ಪ್ರಿಂಟ್ ಮಾಡಬೇಕು. ಇದು ಒಂದು ಸಿಂಪಲ್ ಫಾರ್ ಲೂಪ್. ಸೊ ಪ್ರತಿಯೊಂದು 0 ಇಂದ 20 ಒಳಗಡೆ ಪ್ರತಿಯೊಂದು ನಂಬರ್ಸ್ ಇಟಿರೇಟ್ ಮಾಡಿ ಆ ನಂಬರ್ ನನಗೆ 2 ಇಂದ ಡಿವೈಡ್ ಆಗತ್ತೋ ಇಲ್ವೋ ನೋಡ್ಕೊಂಡು ನಾನು ಅದನ್ನ ಪ್ರಿಂಟ್ ಮಾಡ್ತಾ ಇದೀನಿ. ಸೊ ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ನನಗೆ ಎಲ್ಲ ಈವನ್ ನಂಬರ್ಸ್ ಪ್ರಿಂಟ್ ಆಗ್ತಾ ಇದೆ. ನೋಡಿ 0 2 4 6 8 ಅಂತ 18 ತನಕ ಪ್ರಿಂಟ್ ಆಗ್ತದೆ. ಅಂದ್ರೆ 20 ಗಿಂತ ಕಮ್ಮಿ ಇರೋದು ಪ್ರಿಂಟ್ ಆಗ್ತದೆ. ಈಗ ಇದು ಒನ್ ಆಫ್ ದ ಮೆಥಡ್. ಈಗ ನಾನು ಇನ್ನೊಂದು ಮೆಥಡ್ ನ ತೋರಿಸ್ತೀನಿ. ಅದು ಇನ್ನ ಸಿಂಪ್ಲೆಸ್ಟ್ ವೇ. ಸೊ ಇದೇ ಫಾರ್ ಲೂಪ್ ಅಲ್ಲಿ ಇಂಟ್ i equals 0 i less than 20. ಇಲ್ಲಿ ನಾನು ಏನ್ ಮಾಡ್ಬೋದು, i ಪ್ಲಸ್ ಪ್ಲಸ್ ಕೊಡೋ ಬದಲು ಪ್ಲಸ್ ಆರ್ ಈಕ್ವಲ್ ಟು 2 ಅಂತ ಕೊಡ್ಬೋದು. ಈ ಪ್ಲಸ್ ಆರ್ ಈಕ್ವಲ್ ಟು 2 ಅಂದ್ರೆ ಏನ್ ಗೊತ್ತಾ, ಇದು ಅಸೈನ್ಮೆಂಟ್ ಆಪರೇಟರ್ಸ್ ಅಲ್ಲಿ ಬರುತ್ತೆ. i ಈಕ್ವಲ್ಸ್ i ಪ್ಲಸ್ 2. ಇದನ್ನ ನಾವು i ಪ್ಲಸ್ ಆರ್ ಈಕ್ವಲ್ಸ್ 2 ಅಂತ ಸಿಂಪಲ್ ಆಗಿ ಬರೀಬಹುದು. ಸೊ ನಾವು ಕಂಪ್ಯೂಟರ್ಗೆ i ಈಕ್ವಲ್ಸ್ i ಪ್ಲಸ್ 2 ಅಂತ ಹೇಳೋರು ಒಂದೇ, i ಪ್ಲಸ್ ಆರ್ ಈಕ್ವಲ್ಸ್ 2 ಅಂತ ಹೇಳೋರು ಒಂದೇ. ನನ್ನ ಕಂಪೈಲರ್ಗೆ ಅದು ನಾನು +1 ಇಂದ ಇನ್ಕ್ರಿಮೆಂಟ್ ಮಾಡೋ ಬದಲು +2 ಇಂದ ಇನ್ಕ್ರಿಮೆಂಟ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಸೊ ನಾನು i ವ್ಯಾಲ್ಯೂನ ಇಲ್ಲಿ ಪ್ರಿಂಟ್ ಮಾಡ್ತೀನಿ. %d/t ಡಬಲ್ ಕೋಟ್ಸ್ ಅಲ್ಲಿ i ವ್ಯಾಲ್ಯೂ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ಫಸ್ಟೇನೆ ಇನ್ಕ್ರಿಮೆಂಟ್ ಮಾಡ್ಕೊಂತಾ ಇದೀನಿ. ಸೊ ಆಬ್ವಿಯಸ್ಲಿ ನಾನು 2 ಇಂದ ಇನ್ಕ್ರಿಮೆಂಟ್ ಮಾಡ್ಕೊಂತ ಹೋಗೋದ್ರಿಂದ ನಾನು ಮತ್ತೆ ಡಿವಿಸಬಲ್ ಹೌದೋ ಇಲ್ವೋ ಅನ್ನೋ ಚೆಕ್ ಮಾಡೋದು ಬೇಡ. ನಾನು ಡೈರೆಕ್ಟ್ ಆಗಿ ನನ್ನ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಹಾಕ್ಬೋದು. ನೋಡಿ ನನಗೆ ಸೇಮ್ ಔಟ್ಪುಟ್ ಬರ್ತದೆ. ಸೊ ನೀವು ಈ ಪ್ರೋಗ್ರಾಮ್ ನ ಇದು ಎರಡು ರೀತಿ ಯಾವ್ದಾದ್ರು ಬೇಕಾದ್ರೂ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಇದೇ ರೀತಿ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಇರುತ್ತೆ. ಅದಕ್ಕೆ ನೀವು ಎನ್ರೋಲ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ ಮೂಲಕ ನಮ್ಗೆ ತಿಳಿಸಬಹುದು. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.